ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಈಗಲೇ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು, ರಾಗಿ ಸರಿ ಮಾಡೋದಕ್ಕೋಸ್ಕರ ಪಾಪುಗೆ ಒಣಗಾಕಿದ್ವಿ. ಮೊಳಕೆ ಕಟ್ಟಿ ಕಾಳುಗಳು ಮತ್ತು ಗೋಧಿ ರಾಗಿ ಎಲ್ಲ ಮೊಳಕೆ ಕಟ್ಟಿ ಒಣಗಾಕಿದ್ವಿ. ಅದನ್ನು ತೊಗೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೊಳಕೆ. ಇಷ್ಟು ಬಂದರೆ ಸಾಕು, ಪಾಪುಗೆ ಹೆವಿ ಮೊಳಕೆ ಬರ್ಸೋದು ಬೇಕಾಗಿಲ್ಲ. ಇಷ್ಟು ಬಂದರೆ ಸಾಕು. ಈ ಥರ ಮೊಳಕೆ ಕಟ್ಟಿ ಮಾಡೋದ್ರಿಂದ ಮಗುಗೆ ವೆಯ್ಟ್ ಗೇನ್ಗೆ ತುಂಬ ಹೆಲ್ಪ್ ಆಗುತ್ತೆ, ಚೆನ್ನಾಗಿರುತ್ತೆ ಕೂಡ. ಪಾಪು ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾನೆ ಅಂತ ಎಲ್ಲರೂ ಎಂಟು ತನಕ ನೋಡಿ. ತುಂಬ ಚೆನ್ನಾಗಿದೆ ಇದು ವಿಡಿಯೋ ಅಂತೂ. ಯಾಕಂತಂದರೆ ಅವನಿಗೆ ದೂರಿ ದೂರಿ ಹಾಡು ಕೇಳೋದಂದರೆ ತುಂಬ ಇಷ್ಟ. ಅದನ್ನು ಕೇಳಿಕೊಂಡು ಅವನು ಕೂಡ ಆಡ್ತಿದ್ದಾನೆ ಆಂಟಿ ಜೊತೆಲಿ. ಹಾಡೇಳು, ದೂರಿ ದೂರಿ ಹಾಡೇಳು, ದೂರಿ ದೂರಿ ಹೇಳು. ನಮ್ಮ ಲಡ್ಡು ಎಷ್ಟು ಮತ್ತು ಹೇಗೆ ಹಠ ಮಾಡ್ತಾನೆ ಅನ್ನೋದನ್ನ ನೋಡಿ. ಇದರಲ್ಲಿ ತುಂಬ ಅಂದರೆ ತುಂಬ ಹಠ ಮಾಡೋದು ಕಲ್ತಿದ್ದಾನೆ. 6 ತಿಂಗಳ ಮಗು ಇಷ್ಟು ಹಠ ಮಾಡುತ್ತೆ ಅಂತಂದರೆ ನಂಬಕ್ಕೆ ನನಗೆ ಅಂತೂ ಅಸಾಧ್ಯ. ಯಾಕಂತಂದರೆ ನನ್ನ ದೊಡ್ಡ ಮಗ ಈ ಥರ ಇರಲಿಲ್ಲ. ಈಗಲೂ ವಾಯ್ಸ್ ಓವರ್ ಕೊಡ್ತಾ ಇರ್ಬೇಕಾದ್ರೆ ಅವನು ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿಸ್ಕೊತಾ ಇರ್ಬೋದು ನೀವು. ಏನಾದರೂ ಕೈಗೆ ವಸ್ತು ಕೊಟ್ಟಿಲ್ಲ ಅಂತಂದರೆ ಆಗಲೇ ಕಿರ್ಚೋದಕ್ಕೆ ತುಂಬ ಸ್ಟಾರ್ಟ್ ಮಾಡಿಬಿಡ್ತಾನೆ. ತುಂಬ ಅಂದರೆ ತುಂಬ ಕಿರ್ಚಾಡೋದು, ಕೊಡಲಿ ಅಂತ ಹೇಳ್ಬಿಟ್ಟು ಕಿರ್ಚ್ತಾ ಇರ್ತಾನೆ ಅವನ ಭಾಷೆಯಲ್ಲಿ. ಆದರೂ ಮಕ್ಕಳು ಒಂಥರ ಅವ್ರ ಭಾಷೆಯಲ್ಲಿ ಮಾತಾಡೋದು ಚೆಂದ, ಅವ್ರು ನಗಾಡೋದು ಚೆಂದ, ಎಲ್ಲ ಚೆಂದ. ಆ್ಯಕ್ಚುಲಿ ಅಮ್ಮಂದಿರಿಗೆ ಬ್ಯಾಕ್ ವಾಯ್ಸು ತುಂಬ ಬರ್ತಾಯಿದೆ ಅಂದರೆ ಯಾರು ಏನು ಅಂದ್ಕೋಬೇಡಿ. ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ನೋಡಿ. ತಗೊಮ್ಮ, ತಗೋ. ನೋಡಿದ್ರಲ್ಲ ಗೈಸ್ ಹೇಗೆಲ್ಲ ನಮ್ಮ ಪಾಪು ಆಟ ಆಡ್ತಾನೆ ಅಂತ, ಎಷ್ಟು ಆಟ ಮಾಡ್ತಾನೆ ಅಂತ. ನೆಕ್ಸ್ಟು ಈಗ ಅಂಗನವಾಡಿಗೆ ಹೋಗ್ಬಿಟ್ಟು ಪಾಪುನ ಕರ್ಕೊಂಬರ್ಬೇಕು. ಕರ್ಕೊಂಬಂದ್ಬಿಟ್ಟು ಆ್ಯಕ್ಚುಲಿ ಅಂಗನವಾಡಿದಾಗೆ ನಮ್ಮ ಅಪ್ಪ ಬಂದಿದ್ದೀನಿ ಅಂತ ಕಾಲ್ ಮಾಡಿದ್ರು. ಸಡನ್ನಾಗಿ ಬಂದಿದ್ದಾರೆ. ಯಾಕೆ ಅಂತ ಮುಂದೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾನು ನೀವು ಕರ್ಕೊಂಡೋಗಿ ಬಂದೆ. ಎಲ್ಲಿ ಮನೆಗೆ ಕಲ ಎಲ್ಲಿ ಗೊತ್ತಲ್ಲ, ಕಾರ್ ಕೈಲಿಡೋದು. ಧ್ವನಿ ಸ್ಕೂಲ್ಗೆ ಹೋಗೋಳೆ, ಧ್ವನಿ ಸ್ಕೂಲ್ಗೆ ಹೋಗೋಳೆ. ಹಿಂದೆ ಬಿದ್ದೈತಿ ಹೊಸ ರೋಡ್. ಜಾಣ ಮರಿ ಅಲ್ವ ನೀನು? ಜಾಣ ಮರಿ ಅಲ್ವ ನೀನು? ಅದು ಗಲ್ಲಿ ಇಲ್ಲಿದ್ದಲ್ಲಿ. ಸ್ಕೂಲ್ಗೆ ಹೋಗ್ತೀಯ ಮಗನೇ? ಬೆಂಗಳೂರಿಗೆ ಹೋಗಮ್ಮ. ಅಂಗನವಾಡಿಗೆ ಹೋಗ್ತೀಯಾ? ಬೆಂಗಳೂರಿಗೆ ಹೋಗೋಣ. ಅಲ್ಲಿ ಸ್ಕೂಲ್ ಸೇರಿಸ್ಕೊಟ್ಟಣ್ಣ. ಬೆಂಗಳೂರಲ್ಲಿ ಸ್ಕೂಲ್ ಸೇರಿಸ್ತೀನಿ. ಬ್ಯಾಗ್ ತಗೊಬರ್ತೀನಿ. ಹೊಸ ಬ್ಯಾಗ್ ಕೊಡ್ತೀನಿ, ಸ್ಲಿಪ್ಪರ್ ಕೊಡ್ತೀನಿ, ಪೆನ್ನು ಬುಕ್ಕು ಕೊಡ್ತೀನಿ. ಚಪ್ಪಲಿನೂ ಕೊಡ್ತೀನಿ. ಬೆಂಗಳೂರಲ್ಲಿ ಸ್ಕೂಲ್ ಸೇರಿಸ್ತೀನಿ. ಹೋಯ್ತೀಯಾ? ವೆರಿ ಗುಡ್, ವೆರಿ ಗುಡ್. ಅದು ಬಾತ್ರೂಮಾ? ಏನದು? ಹ್ಞೂ, ಅಲ್ಲೇನಿದೆ?
ನಾನಲ್ಲ ಚೂಚ ಹೊಡಿಯಕ್ ಬರ್ತಾಳೆ ಅಂತ ನೋಡ್ಕೊ ಬರೋ ಇನ್ನೊಂದ್ಸರಿ ಹೇಳ್ತಾನೆ ಎಲ್ಲ ಏನ್ ಕರ್ಕೊಂಡೋಗಿದ್ದೆ ಅವನ್ನ ಅಪ್ಪಾಜಿ ಅದೇ ಯಾರ್ದು ಮನೆ ಅದು ಅದೇ ಯಾರ್ದು ಮನೆ ಯಾರ್ದು ಮನೆ ನನ್ನ ಮೊಮ್ಮಗ ತೋರಿಸ್ತಾರಂತೀರವ ಯಾರು ಇದು ಅಡುಗೆ ಮನೆಯ ಅದು ಬಿಂದಿಗೆ ಇಲ್ಲಿ ಚೀಚಿ ಮಾಡೋಕೆ ಮಗ್ನೆ ಇದು ಇಲ್ಲಿ ಚೀಚಿ ಮಾಡೋಕೆ ಇದು ಬಾತ್ರೂಮು ಬಚ್ಚಲ ಮನೆ ಸ್ನಾನ ಮಾಡೋಕೆ ಗೊತ್ತಾಯ್ತಾ ನಡಿ ಈಗ ಕಿಟಕಿ ಅದು ಸರಿ ಕಪ್ಪ ಅದು ಗಾಡಿಯ ನಡ್ರಿ ಆಯ್ತು ಅವನಲ್ಲೇ ಅವನು ಕೇಳಿ ನಮ್ಮನೇಲಿ ಕೆಳಗಡೆ ಇಲ್ಲ ನಮ್ಮ ಮನೆ ಇಲ್ಲ ಕಲಲ್ಲಿ ನಮ್ಮ ಮನೆ ಕೆಳಗಡೆ ಇಲ್ಲ ಇದೆ ನಮ್ಮ ಮನೆ ಬ್ಯಾಗ್ ಎಲ್ಲಿ ಬಿಸಾಕ್ದೆ ಓಡ್ಬೇಡ ನಾವು ಅಂಗನವಾಡಿಯಿಂದ ಬರೋ ಅಷ್ಟರಲ್ಲಿ ಬಂದಿದ್ರಲ್ಲ ಆಂಟಿ ಮನೇಲಿ ಕೂತಿದ್ರು ಈಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬಂದು ನಮ್ಮ ಮನೆ ಹತ್ರ ಬಂದು ಕಾಲು ಕೈ ತೊಳ್ಕೊಂಡು ಆಮೇಲೆ ಒಳಗಡೆ ಬರ್ತಾರೆ ಪಾಪು ಎದ್ದಿದ್ದ ಅಷ್ಟೊತ್ತಿಗೆ ಮಾತಾಡಿಸ್ತಿದ್ದಾರೆ ಅಪ್ಪಾಜಿ ಲಡ್ಡು 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 ಇಲ್ಲಿ ಅಪ್ಪಾಜಿ ಲಡ್ಡು 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 ಯಾರು ನೋಡ್ತಾ ಇದ್ದೆ ನೀನು ಅಜ್ಜಿ ಎಲ್ಲಿ ಲಡ್ಡು ಲಡ್ಡು ಎಲ್ಲಿ ಲಡ್ಡು ಮುಟ್ಟಿ ಮುಟ್ಟಿ ನೋಡ್ತಿರೋದು ನೋಡು ಮುಟ್ಟು ಮುಟ್ಟು ನೋಡುತ್ತಕ್ಕಪ್ಪ ಮುಟ್ಟು ಮುಟ್ಟು ನೋಡ್ತಿದ್ದೆ ಎಲ್ಲಿ ಜಾರ್ತಾ ಇದ್ದಲ್ಲಿ ಹೇಳು ಅದಕ್ಕೆ ಹುಷಾರಾಗಿ ಹೆಜ್ಜೆ ಇಡ್ಬೇಕಾ ಹಾಂ ಅದು ಆಮೇಲೆ ಅಲ್ಲಿ ಮೋರಿ ಹತ್ರ ಕಲ್ಲು ಚಪ್ಪಡಿ ಕಲ್ಲು ಹತ್ತಕ್ಕೆ ಆಡಲ್ಲ ಹುಷಾರಾಗಿ ಹೆಜ್ಜೆ ಇಡು ಅಂದಲ್ಲ ಅದಕ್ಕೆ ಮೆತ್ತಗಿಳಿದೆ ಅದನ್ನು ಏನೋ ಅಲ್ಲಿ ಹಿಡ್ಕೊತಾತ ಅಲ್ಲಿ ಹಿಡ್ಕೊತಾತ ಹಿಡ್ಕೊಂಡು ಮೆತ್ತಗೆ ಜಾರ್ಕೊತಾತ ಅಜ್ಜಿಯಾರು ಅಲ್ವಾ ಅಪ್ಪ ಅಮ್ಮ ಬಂದಿದ್ರಲ್ಲ ಹಾಗಾಗಿ ರೈಸು ಸಾಂಬಾರು ಮತ್ತು ಬೋಂಡ ಎಲ್ಲ ಮಾಡಿದರು ಆ್ಯಕ್ಚುಲಿ ಅವ್ರು ಬರೋದು ಗೊತ್ತಿರಲಿಲ್ಲ ಸಡನ್ನಾಗಿ ಬಂದಿದ್ದು ಸರ್ಪ್ರೈಸ್ ಆಗಿ ಗೊತ್ತಿದ್ದಿದ್ರೆ ನಾನ್ ವೆಜ್ ಆದರೂ ಏನಾದರೂ ಮಾಡ್ಬೋದಾಗಿತ್ತು ಅಂತ ಹೇಳ್ತಾ ಇದ್ವಿ ನಾನು ಅಮ್ಮ ಇಬ್ಬರು ಮಾತಾಡ್ಕೋತಾ ಇದ್ವಿ ನೆಕ್ಸ್ಟ್ ಈಗ ಊಟ ಮಾಡ್ತಾ ಇದ್ದಾರೆ ಹೇಗಿದೆ ಕೇಳೋಣ ಬನ್ನಿ ಇಲ್ಲ ವೆರಿ ಗುಡ್ ಹೆಂಗಿತ್ತು ಊಟನ ಚೆನ್ನಾಗೈತೆ ಅವ ಬೇಳೆ ತರಕಾರಿ ಸಾಂಬಾರು ರೈಸು ಸಗದಾಯಿತು ಚೆನ್ನಾಗಿದೆಯಾ ನಾನು ಮಾಡಿರೋದಲ್ಲ ಅಮ್ಮ ಮಾಡಿರೋದು ಚೆನ್ನಾಗೈತೆ ಕೆಲಸ ಮಾಡಕ್ಕೆ ಡ್ಯೂಟಿಗೆ ಬೆಂಗಳೂರಲ್ಲಿ ಫ್ಯಾಕ್ಟ್ರಿಗಳಿದಾವಲ್ಲ ಅಲ್ಲಿಗೆ ಡ್ಯೂಟಿ ಮಾಡಕ್ಕೆ ಹೋಗ್ಬೇಕು ಇಲ್ಲಿ ಡ್ಯೂಟಿ ಇಲ್ಲ ನಮಗೆ ನಿಮ್ಮ ಅಪ್ಪನ ಮಾತ್ರ ಡ್ಯೂಟಿ ಇದೆ ನಿಮಗೆ ನಮಗೆಲ್ಲ ಇಲ್ಲ ಅವ್ರಿಗೆ ಮಾತ್ರ ಡ್ಯೂಟಿ ಅಮ್ಮ ಹೊರಡೋಕ್ಕೆ ರೆಡಿ ಆಗ್ತಿದ್ದಾರೆ ಅರ್ಶಿನ ಕುಂಕುಮ ಕೊಡ್ತಾಯಿದ್ದೀನಿ ಅದಕ್ಕೆ ಅರ್ಶಿನ ಕುಂಕುಮ ತೊಗೊಂಡು ಈಗ ಹೊರಡ್ತಾರೆ ಹೇಳಿದೆ ಬೆಳಗ್ಗೆ ಹೋದ್ರಾಯ್ತು ಅಂತ ಆದರೆ ಅಪ್ಪ ಇಲ್ಲ ಕೆಲ್ಸಕ್ಕೆ ಹೋಗಬೇಕು ನಾನು ಇಲ್ಲ ಬೆಳಗ್ಗೆ ಎದ್ದು ರಿಸ್ಕ್ ಆಗುತ್ತೆ ನನಗೇ ಅಂತ ಹೇಳಿಬಿಟ್ಟು ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದಾರೆ ಅಮ್ಮ ಅದರಲ್ಲಿ ಹೂವು ಕೊಟ್ಟಿರೋದೇ ಸ್ವಲ್ಪ ಅದರಲ್ಲಿ ಇನ್ನೂ ಅರ್ಧ ಕಟ್ ಮಾಡ್ಕೊ ತಗೋ ನೀನು ಅಂತಂದ್ಬಿಟ್ಟು ಸೀಸರ್ ಕೇಳ್ತಾಯಿದ್ರು ಬೇಡ ನೀನೇ ಮುಡ್ಕೊ ಅಮ್ಮ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಮುಡ್ಕೊ ಅಂತಂದೆ ಮುಡ್ಕೋತಾ ಇದ್ದಾರೆ ಹಾಗೆ ಅಲ್ವಾ ಅಮ್ಮಂದಿರು ಎಷ್ಟೇ ಇದು ಮಾಡಿದ್ರು ಅದರಲ್ಲಿ ಸ್ವಲ್ಪ ಮಕ್ಕಳಿಗೆ ಅಂತ ಏನಾದರೂ ಒಂದು ಹೇಳ್ತಾ ಇರ್ತಾರೆ ಅದು ಒಂದು ಸ್ವಲ್ಪ ಖುಷಿ ಆಗುತ್ತೆ ನಮಗೆ ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬ ಜಾಸ್ತಿನೇ ಇರುತ್ತೆ ಅದರಲ್ಲಿ ಅಪ್ಪ ನೋಡ್ಬೋದು ಈಗ ಪಾಪುನ ಮಲಗಿಸಿದ್ಮೇಲೆ ದೊಡ್ಡ ಪಾಪುನ ಹೊಡ್ತಾ ಇದ್ದೀನಿ ಅಂದ್ಬಿಟ್ಟು ಲಾಸ್ಟಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಎದ್ದಿದ್ದರೆ ಮಾತ್ರ ಸಿಕ್ಕಾಪಟ್ಟೆ ಹಠ ಮಾಡಿರೋನು ನಾನು ಬರ್ತೀನಿ ಅಂತ ಹೋಗಿದ್ದು ಊರು 4 ದಿವಸ ಆಗಿತ್ತು ಅಲ್ಲಿದ್ದು ಹಂಗಿಂದ ಬಂದ್ವಲ್ಲ ಮಕ್ಕಳು ನೋಡ್ಕೊಂಡು ಹೋಗೋಣ ಬಾರ ಅಂದ್ಬಿಟ್ಟು ಇರೋಣ
ಹಾಕೋಬಿಟ್ಟವ್ರೆ. ದೊಡ್ಡವನಿಗೆ ಹೊಡಿಸ್ಬೇಡಿ ಇವ್ರ ಕೈಲಿ ಹೊಡೆದ್ಬಿಡ್ತಾರೆ. ಯಾಕವ ಬೆನ್ನುಜ್ಜಕ್ಕೆ ಅವ ನಾನು ಸ್ವಲ್ಪ ದೂರ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ. ಈಗ ಅಪ್ಪನ ನಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲ ಜಸ್ಟ್ ಗೇಟ್ ತಂದು ಬರ್ತಾನೆ ಅಷ್ಟೇ, ಮದ್ರ ತನಕ ಎಲ್ಲ ಏನು ಹೋಗೋದಿಲ್ಲ. ಮದ್ದೂರ್ಗೆ ಹೋದ್ರೆ ಅವನಿಗೆ ಹಿಡ್ಕತಾರೆ ಪೊಲೀಸು. ಅಲ್ಲಿಗಂಡ ಬಿಡ್ಬಿಟ್ಟು ಬರೋಕ್ಕಾಗಲ್ಲ, ಪೊಲೀಸರು ಇರ್ತಾರೆ. ಹುಷಾರು, ಬಾಯ್ ಬಾ, ನಾವು ನಡ್ಕೊ ಹೋಯ್ತಾರಮ್ಮ. ಮಾತಾಡ್ತಾ ಇದ್ದೆ, ಹಂಗೆ ಗಾಡಿ ಬಿಟ್ಕೊಂಡು ಹೊಟ್ಟೋದೆ. ಹಾಗೆ ಇಲ್ಲಿ ತನಕ ಬಂದಲ್ಲ, ವ್ಯೂ ಚೆನ್ನಾಗಿತ್ತು ಅಂದ್ಬಿಟ್ಟು ಇದೊಂದು ಕ್ಲಿಪ್ ತೊಗೊಂಡೆ. ಈ ಥರ ಇದೆ ನಮ್ಮೂರು ಎಂಟ್ರೆನ್ಸ್. ಆ್ಯಕ್ಚುಲಿ ಇದು ಇಲ್ಲಿಂದ ಮನೆಗಳು ಸ್ಟಾರ್ಟ್ ಆಗುತ್ತೆ ನಮ್ಮದು. ಇಲ್ಲಿಂದ ಸ್ವಲ್ಪ ದೂರ ಹೋಗಬೇಕು. ಗೇಟ್ ಏನಂತ ಹೇಳ್ತಾರೆ, ಊರು ಸರಿ. ನೀನು ಹುಷಾರು. ಹಾಕೊ ಬಂದಿದ್ದೀನಿ, ಹುಷಾರು. ನೀವು ಹುಷಾರು. ಬಸ್ ಹತ್ಬೇಕಾದ್ರೆ ಹುಷಾರು ಅನ್ನೋ ಅಣ್ಣನ ಪರ್ಸು ಮೊಬೈಲು ಎಲ್ಲ. ಹುಷಾರು, ಬಾಯ್. ನಮ್ಮೂರಿಂದ ಹೋಗ್ಬೇಕಾದ್ರೆ ಒಂದ್ಸರಿ ಅಪ್ಪಂದು ಪಿಕ್ ಪಾಕೆಟ್ ಆಗಿತ್ತು, ಅದಕ್ಕೋಸ್ಕರ ಕಳಿಸ್ದೆ. ಬಿಟ್ಬಿಟ್ಟು ಬಂದಿದ್ದು ಜಸ್ಟ್ ಇಷ್ಟು ದೂರ ಹೋಗಿದ್ದೆ ಅಷ್ಟೇ. ನಮ್ಮ ಆಂಟಿ ಮನೆಯಿಂದ ಸ್ವಲ್ಪ ಮುಂದೆ ಹೋಗಿದ್ದೆ. ಸ್ವಲ್ಪ ಬೇಜಾರಾಯಿತು. ಸಡನ್ನಾಗಿ ಬಂದರು, ಸಡನ್ನಾಗಿ ಹೋದರು. ಮಾಮೂಲಿ ಅಪ್ಪ ಅಮ್ಮನ ಕಳಿಸ್ಬೇಕಾದ್ರೆ ಬೇಜಾರು ಆಗೇ ಆಗುತ್ತೆ ಅಲ್ವಾ. ನಾಳೆ ಆ್ಯಕ್ಚುಲಿ ಅಪ್ಪಂಗೆ ಡ್ಯೂಟಿ ಇದೆ, ಅದಕ್ಕೋಸ್ಕರ ಹೋದರು. ಇಲ್ಲಾಂದಿದ್ರೆ ಬೆಳಗ್ಗೆ ಇರ್ತಿದ್ರು ಇವತ್ತೊಂದು ದಿನ. ಏನೋ ಕೆಲಸ ಇದೆ ಮತ್ತು ಆಫೀಸ್ಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಹೋದರು. ಇದಾಗಿತ್ತು ಇವತ್ತಿನ ವಿಡಿಯೋ ಗೈಸ್. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಥ್ಯಾಂಕ್ ಯು.